IPL ಹತ್ರ ಬರ್ತಾ ಇದೆ. ಕಳೆದ ಬಾರಿ RCB ಮೊದಲ ಬಾರಿಗೆ ಕಪ್ ಗೆದ್ದಿತ್ತು. ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಆಗಿತ್ತು. ಬೆಂಗಳೂರಿನಲ್ಲಿ ಕಾಲ್ ತುಳಿತಾ ಇತ್ತು. ಆದ್ದರಿಂದ ಮತ್ತೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಗಳು ಆಗುತ್ತೆ, ಅದು IPL RCB ಪಂದ್ಯಗಳು ಆಗುತ್ತಾ ಇಲ್ಲವಂತಹ ಪ್ರಶ್ನೆ ಇತ್ತು. ಅದೇ ವಿಚಾರವಾಗಿ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದ್ದಾರೆ KSCA ಮತ್ತು RCB ನಿಯೋಗ. ಇವರಿಬ್ಬರು ಹೋಗಿ ಭೇಟಿ ಮಾಡಿ ಕೆಲವೊಂದು ಚರ್ಚೆಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಮ್ಯಾಚನ್ನು ಆಡಿಸಬೇಕೋ ಬೇಡವೋ, ಏನು ಎತ್ತ ಅಂತ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಕೂಡ ಇಲ್ಲಿ ಬ್ಯಾನ್ ಮಾಡಲಾಗಿದೆ. ಈಗ ಅದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, RCB ರಾಜೇಶ್ ಮೆನನ್ ನಿಯೋಗ ಏನಿದೆ ಅವರಿಬ್ಬರು ಹೋಗಿ ಭೇಟಿ ಮಾಡಿದ್ದಾರೆ. ಗೃಹ ಸಚಿವರ ಜೊತೆ ಸಮಾಲೋಚನೆ ಕೂಡ ನಡೆಸಿದೆ ಈ ನಿಯೋಗ. ಬೆಂಗಳೂರಿನ RCB ಪಂದ್ಯಾವಳಿ ಏನಿದೆ ಅದನ್ನು ಆಡಿಸೋ ಸಂಬಂಧ ಚರ್ಚೆಯನ್ನು ಮಾಡಿದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಪಂದ್ಯ ಆಡಿಲ್ಲ ಅಂತಂದರೆ ಅದು ನಿಜಕ್ಕೂ ಕೂಡ ಇಡೀ ಬೆಂಗಳೂರು, ಕರ್ನಾಟಕ ಮತ್ತು RCB ಅಭಿಮಾನಿಗಳಿಗೆ ಬೇಸರ ಆಗುತ್ತೆ. ಬೇರೆಲ್ಲೂ ಕೂಡ ಇಲ್ಲದಂತಹ ಜನ ಇಲ್ಲಿ ಸೇರ್ತಾರೆ. ಅಷ್ಟೇ ದೊಡ್ಡ ಮಟ್ಟದ ಆದಾಯ ಕೂಡ ಬರುತ್ತೆ RCB. ಇನ್ನು ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಏನು ಅದು ಕೂಡ ಅಷ್ಟೆ. ಅದರ ಅಧ್ಯಕ್ಷರಾಗಿರುವಂತಹ ನೂತನ ಅಧ್ಯಕ್ಷರಾಗಿದ್ದಾರೆ ಮಾಜಿ ಇಂಡಿಯಾ ಆಟಗಾರ ವೆಂಕಟೇಶ್ ಪ್ರಸಾದ್ ಅವರು ಈ ಹಿಂದೆ DK ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ದರು. ಅವರು ಚುನಾವಣೆಯಲ್ಲಿ ಗೆದ್ದ ನಂತರ ಆ ಸಮಯದಲ್ಲೂ ಕೂಡ RCB ಮ್ಯಾಚಿನ ಬಗ್ಗೆ ಮಾತನಾಡಿರ್ತಾರೆ. ಈಗ ಪರಮೇಶ್ವರ್ ಅವ್ರ ಜೊತೆ ಮಾತನಾಡೋಕೆ ಬಂದಿದ್ದಾರೆ. ಖುದ್ದು ಅವರು ಮನೆಗೆ ಹೋಗಿ ಮಾತನಾಡಿದ್ದಾರೆ. ಏನು ಮಾಡಬಹುದು, ಯಾಕಂದರೆ RCB ತಂಡ ಪಂದ್ಯಗಳು ಅಂತಂದರೆ ಅದು ದೊಡ್ಡ ಮಟ್ಟದ ಆದಾಯವನ್ನು ತಂದುಕೊಡುತ್ತೆ, ಜನರಿಗೂ ಕೂಡ ತುಂಬ ಖುಷಿ. ಹೀಗಿರುವಾಗ ಆ ಪಂದ್ಯಗಳನ್ನು ನಿಲ್ಲಿಸೋದು ಬೇಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ IPL ಪಂದ್ಯಗಳು ಹೆಸರು ಮಾಡ್ತಾ ಇರುವಾಗ ಈ ರೀತಿಯಾಗಿ ದಿಢೀರಂತ ಬೆಂಗಳೂರಿನಲ್ಲಿ ನಿಲ್ಲಿಸ್ಬಿಟ್ರೆ, ಬೆಂಗಳೂರಿಗೆ ಹೋಮ್ ಗ್ರೌಂಡ್ ಆಗಿರುವಂತಹ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳು ನಡೆದೇ ಹೋದರೆ ಅಭಿಮಾನಿಗಳು ನಿರಾಸೆ ಹೊಂದ್ತಾರೆ. ಆಸಕ್ತಿ ಕಡಿಮೆ ಏನು ಆಗೋದಿಲ್ಲ, ಆದರೆ ಹೋಮ್ ಗ್ರೌಂಡ್ನಲ್ಲಿ ಆಟ ಆಡ್ತಿಲ್ವಂತ ಆಟಗಾರರಿಗೂ ಕೂಡ ಬೇಜಾರಾಗಬಹುದು ಮತ್ತು ಅಭಿಮಾನಿಗಳಿಗೂ ಕೂಡ ಬೇಜಾರಾಗ್ಬೋದು. ಇದೇ ವಿಚಾರವಾಗಿ ಪರಮೇಶ್ವರ್ ಅವರನ್ನು ಹೋಗಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಇದೇ ವಿಚಾರವಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ನಿಯೋಗ ಏನಿದೆ RCB ಅವರು ಹೋಗಿದ್ದಾರೆ ಮತ್ತು ಕರ್ನಾಟಕದ ಕ್ರಿಕೆಟ್ ಬೋರ್ಡ್ ಏನಿದೆ ಅವರು ಕೂಡ ಹೋಗಿದ್ದಾರೆ. ಎಲ್ಲ ಕೂಡ ಮಾತನಾಡಿದೆ. ಪರಮೇಶ್ವರ್ ಅದಕ್ಕೆ ಏನೇನು ಮಾಡಬೇಕು, ಎಲ್ಲ ನೀವು ಯಾವ ರೀತಿಯಾಗಿ ನಡೆದುಕೊಳ್ಬೇಕಂತ ಹೇಳಿದ್ದಾರೆ. KSCA ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ ಮತ್ತು RCB ರಾಜೇಶ್ ಮೆನನ್ ಏನಿದ್ದಾರೆ ಅವರು ಕೂಡ ಹೋಗಿದ್ದಾರೆ. ಕೆಲವೊಂದು ವಿಚಾರಗಳನ್ನು ಮಾತನಾಡಿ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ, ನೋಡೋಣ ಅಂತ ಕೆಲವೊಂದು ವಿಚಾರಗಳು ಕೂಡ ಆಗಿದೆ. ಯಾಕಂದರೆ RCB ಮ್ಯಾಚ್ ಅಂತ ಬಂದಾಗ ವುಮೆನ್ಸ್ ಟೀಮ್ ಈಗಾಗಲೇ ಕಪ್ ಗೆಲ್ತು ಈ ಬಾರಿ, ಮತ್ತು RCB ಈ ಬಾರಿಯೂ ಕೂಡ ದೊಡ್ಡ ಬಲಿಷ್ಠ ತಂಡವಾಗಿದೆ. ಈ ಬಾರಿಯೂ ಕೂಡ IPL ಟ್ರೋಫಿಯನ್ನು ಗೆಲ್ಲುವಂತಹ ಉತ್ಸಾಹದಲ್ಲಿ ಮುನ್ನುಗ್ತಾ ಇದೆ. ಯಾಕಂದರೆ ಆ ಭರವಸೆ ಇದೆ. ಈ ಬಾರಿ ಕಳೆದ ಬಾರಿ ಗೆದ್ದಾಗಿನಿಂದಲೂ ಕೂಡ RCB ತಂಡ ಬೇರೆ ರೀತಿಯಾಗಿ ಕಾಣಿಸ್ತಾ ಇದೆ. ಹೀಗಿರುವಾಗ ಇಲ್ಲಿ ಪಂದ್ಯಗಳು ಆಡಲೇಬೇಕು, ಆಗಿಲ್ಲ ಅಂತಂದರೆ ಅದು ಬೇರೆ ರೀತಿಯಾದಂತಹ ಒಂದು ಪರಿಣಾಮವನ್ನು ಬೀರಬಹುದು. ಕಾಲ್ತುಳಿತ ಆಗಿದೆ ನಿಜ, ಆದರೆ ಅದೇ ಒಂದು ಘಟನೆಯನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಪಂದ್ಯಗಳನ್ನು ನಿಲ್ಲಿಸೋದು ಬೇಡ, ಆಟವನ್ನು ನಿಲ್ಲಿಸೋದು ಬೇಡ. ಯಾಕಂದರೆ ಆಟಗಾರರಿಗೆ ಯಾಕೆ ನಾವು ತೊಂದರೆ ಮಾಡಬೇಕು, ಕ್ರಿಕೆಟ್ ಅಭಿಮಾನಿಗಳಿಗೆ ಯಾಕೆ ತೊಂದರೆ ಮಾಡಬೇಕು, ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ನಿಯೋಗ ಕೂಡ ಬಂದು ಮಾತನಾಡಿದೆ. ನೋಡಿ, ನೀವು ಕೂಡ ನಡೆಸಿ. ಯಾಕಂದರೆ ಇದಕ್ಕಿಂತ ಸರ್ಕಾರಕ್ಕೂ ಕೂಡ ಆದಾಯ ಬರುತ್ತೆ, ಆ ಫ್ರಾಂಚೈಸಿಗೂ ಆದಾಯ ಬರುತ್ತೆ, ಸ್ಟೇಡಿಯಂಗೂ ಕೂಡ ಅಷ್ಟೇ. ಇಷ್ಟೆಲ್ಲ ಆದಾಯವನ್ನು ತಂದುಕೊಡುವಂಥ RCBಗೆ ಯಾಕೆ ಪಂದ್ಯ ಬೇಡ ಅಂತ RCB ಅಭಿಮಾನಿಗಳಿಗೆ ಖಂಡಿತ ಕೂಡ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೃಹ ಸಚಿವರ ಭೇಟಿ ಮಾಡಿದ ಬಳಿಕ KSCA ಅಧ್ಯಕ್ಷ ಮಾತನಾಡಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರು, ಇಂಡಿಯಾದ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಈಗ ಅಧ್ಯಕ್ಷ ಆಗಿದ್ದಾರೆ. ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರನ್ನು ಭೇಟಿ ಮಾಡಿದ ಮೇಲೆ RCB ಮ್ಯಾಚ್ ನಡೆಸುವ ಸಂಬಂಧ ಜಂಟಿ ನಿಯೋಗ ಗೃಹ ಸಚಿವರನ್ನು ಭೇಟಿ ಮಾಡಿದ್ವಿ ನಾವು. ನಾನು, ರಾಜೇಶ್ ಮೆನನ್ ಮತ್ತು ವಿನಯ್ ಏನಿದ್ದಾರೆ ಅವರು, ಮೃತ್ಯುಂಜಯ್ ಇವರೆಲ್ಲರೂ ಕೂಡ ಹೋಗಿ ಬಂದಿದ್ವಿ, ಮಾತನಾಡಿದ್ವಿ. ಒಳ್ಳೆಯ ಚರ್ಚೆ ಆಗಿದೆ. ಫೆಬ್ರವರಿ 12ರಂದು ಸಮಿತಿ ರಚನೆ ಆಗುತ್ತೆ, ಚರ್ಚೆ ಕೂಡ ಮಾಡ್ತೀವಿ, ಒಂದು ನಿರ್ಧಾರಕ್ಕೆ ಬರೋದಾಗಿ ಗೃಹ ಸಚಿವರು ಹೇಳಿದ್ದಾರೆ. ನಮಗೆ ಆದಷ್ಟು ಬೇಗ ವೆನ್ಯೂ ನಿರ್ಧಾರ ಆಗುತ್ತೆ, ಎಲ್ಲಿ ಆಡಿಸಬೇಕು ಅಂತ ಹೇಳಿ ಬೇಗ ತೀರ್ಮಾನವನ್ನು ತಗೊಳ್ಳಿ ಅಂತ ನಾವು ಮನವಿ ಕೂಡ ಮಾಡಿದ್ದೀವಿ. ಯಾಕಂದರೆ ಹತ್ರ ಬರ್ತಾ ಇದೆ IPL. ಏನೆಲ್ಲ ಶಿಫಾರಸುಗಳಿವೆಯೋ ಅವೆಲ್ಲವನ್ನು ಕೂಡ KSCA ಏನಿದೆ ಅದ್ರ ಕಡೆಯಿಂದ ನಾವು ಮಾಡ್ತೀವಿ. ಇನ್ನೊಂದೆರಡು ಮೂರು ದಿನಗಳಲ್ಲಿ ಖಂಡಿತವಾಗಿಯೂ ಒಳ್ಳೆ ಸುದ್ದಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. RCB ಅಭಿಮಾನಿಗಳಿಗೆ ರಾಜ್ಯ ಸರ್ಕಾರದಿಂದ, ಪರಮೇಶ್ವರ್ ಅವರಿಂದ ಒಂದು ಗುಡ್ ನ್ಯೂಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು ವೆಂಕಟೇಶ್ ಪ್ರಸಾದ್ ಅವರು. ಈ ಒಂದು ವಿಚಾರವಾಗಿ ಅವರ ಮನೆಗೆ ಹೋಗಿದ್ದರು, ಭೇಟಿ ಮಾಡಿದರು, ಅವ್ರ ಜೊತೆ ಮಾತನಾಡಿ ಆದಮೇಲೆ ಹೇಳ್ತಾ ಇದ್ದಾರೆ,
ನೋಡಿ, ನಾವು ಪರಮೇಶ್ವರ್ ಅವ್ರ ಜೊತೆ ಮಾತನಾಡಿದ್ವಿ, ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ, ಚರ್ಚೆ ಕೂಡ ಮಾಡಿದ್ವಿ, ಒಳ್ಳೆ ಚರ್ಚೆ ಆಗಿದೆ. ಫೆಬ್ರವರಿ 12ಕ್ಕೆ ಸಮಿತಿಯಿಂದ ಅದು ರಚನೆ ಆಗಿ ಅದ್ರ ಬಗ್ಗೆ ನಾವು ಚರ್ಚೆ ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪಂದ್ಯ ಆಡಬೇಕೋ ಬೇಡೋ, ವೆನ್ಯೂವನ್ನು ಎಲ್ಲಿ ನಿರ್ಧಾರ ಮಾಡಬೇಕು, ಏನು ಎತ್ತ ಅಂತ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ವೆಂಕಟೇಶ್ ಪ್ರಸಾದ್ ಮಾತನಾಡಿದರೆ, ಅದು ಗೃಹ ಸಚಿವರನ್ನು ಭೇಟಿ ಮಾಡಿದ ನಂತರ. ವೆಂಕಟೇಶ್ ಪ್ರಸಾದ್ ಮತ್ತು ರಾಜೇಶ್ ಮೆನನ್ನು, ಮೃತ್ಯುಂಜಯ್ ಇವರೆಲ್ಲ, ವಿನಯ್ ಏನು ಹೋಗಿದ್ದಾರೆ, ಇವರೆಲ್ಲರೂ ಹೋಗಿದ್ದಾರೆ, ಮನೆಗೂ ಹೋಗಿ ಮಾತನಾಡಿದ್ದಾರೆ. ಸರ್, ಏನು ಮಾಡೋದು, RCB ಪಂದ್ಯಗಳು ಇಲ್ಲಿ ನಡಿಲೇಬೇಕು, ಇಲ್ಲ ಅಂದರೆ ನಮಗೇನೆ ದೊಡ್ಡ ಒಂದು ನಷ್ಟ ಆಗುತ್ತೆ. ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ನಾವು ಅವರಿಗೆ ಬೇಜಾರು ಮಾಡೋದು ಬೇಡ, ಏನಾದರೂ ನೀವು ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕು ಅಂತ ಹೇಳಿ ಎಲ್ಲ ದಿಗ್ಗಜರು ಹೋಗಿ ಮನವಿ ಮಾಡಿದ್ದಾರೆ. ಪರಮೇಶ್ವರ್ ಅವರು ಕೂಡ ಅದಕ್ಕೆ ಒಳ್ಳೆಯ ರೀತಿಯಾಗಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಯಾಕಂದರೆ ಕಳೆದ ಬಾರಿ ಆದಂತಹ ಘಟನೆ ಏನಿದೆ ಅದು ಮರುಕಳಿಸಬಾರದು, ನಾವು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಈ ವಿಚಾರವಾಗಿ. ಹೀಗಾಗಿ ಏನಾದರೂ ನೀವು ನಿರ್ಧಾರವನ್ನು ತಗೊಳ್ಳಿ ಅಂತ ಹೇಳಿ ವೆಂಕಟೇಶ್ ಪ್ರಸಾದ್ ಅವರು, ಎಲ್ಲರೂ, ರಾಜೇಶ್ ಮೆನನ್ ಎಲ್ಲರೂ ಕೂಡ ಹೋಗಿ ಮಾತನಾಡಿದ್ದಾರೆ. ಮಾತನಾಡಿ ಸರ್ಕಾರ ಕೂಡ ಒಂದು ನಿರ್ಧಾರಕ್ಕೆ ಬರುತ್ತೆ. ಇವಾಗ ನಾವು ನಮ್ಮ ಆನರಬಲ್ ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ವಿ ನಾವು, ಪರಮೇಶ್ವರ್ ಜಿ ಅವ್ರನ್ನ. ಒಂಥರ ತುಂಬ ಖುಷಿ ಆಯಿತು. ಒಂಥರ ಅವ್ರು ನಮಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು. ಮತ್ತು ಹಾಗೆಯೇ ಇಲ್ಲಿ ನಾವು ಆಬ್ವಿಯಸ್ಲಿ ಇಲ್ಲಿ ಇಲ್ಲಿ RCB ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು. ಅವ್ರು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವತ್ತು RCBನವರು ಬಂದಿದ್ದರು ನಮ್ಮ ಜೊತೆಯಲ್ಲಿ. ಒಂಥರ ಜಾಯಿಂಟ್ ಡೆಲಿಗೇಷನ್ ಬಂದಿದ್ದು, KSA ಕಡೆಯಿಂದ ನಾನು ಮತ್ತು ವಿನಯ್ ಮೃತ್ಯುಂಜಯ, ಹಾಗೆಯೇ RCB ಕಡೆಯಿಂದ ಅವರು ರಾಜೇಶ್ ಮೆನನ್ ಅವರು ಬಂದಿದ್ದರು. ಸೊ ಹಾಗಾಗಿ ಒಂದು ಒಳ್ಳೆ ಡಿಸ್ಕಷನ್ ಆಯಿತು. ಸದ್ಯಕ್ಕೆ 12ನೇ ತಾರೀಕು ಅವ್ರು ಹೇಳ್ದಂಗೆ, ನಮ್ಮ ಇವರು ಹೋಮ್ ಮಿನಿಸ್ಟರ್ ಅವ್ರು ಹೇಳ್ದಂಗೆ ಒಂದು ಕಮಿಟಿ ಏನು ಫಾರ್ಮ್ ಮಾಡಿದ್ರು ಅವ್ರ ಜೊತೆ ಒಂದು ಮೀಟಿಂಗ್ನ ನಡೆಸಿ ನಾವು ಆದಷ್ಟು ಬೇಗ ನಾವು ಒಂದು ಡೆಸಿಷನ್ಗೆ ಬಂದು ಅದನ್ನು ನಾವು BCCಗೆ ತಿಳಿಸಿ, ಅದಕ್ಕಂದರೆ ನಾವು ವೆನ್ಯೂಗಳು ಮಾಡಬೇಕಾಗತ್ತಲ್ಲ, ವೆನ್ಯೂನ ಅನೌನ್ಸ್ ಮಾಡಬೇಕಾಗತ್ತೆ. ಮತ್ತು ಟಿಕೆಟ್ಸ್ ಆಗಲಿ, ಸುಮಾರು ಜನ ಹೊರಗಡೆಯಿಂದ ಬಂದು ನೋಡೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಅನುಕೂಲ ಆಗೋ ಥರ ಆದಷ್ಟು ಬೇಗ ವೆನ್ಯೂನ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದು ಬೇಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬಂದು ಮೀಟ್ ಮಾಡಿ ನಮಗೆ ಒಂಥರ ತುಂಬ ಖುಷಿ ಆಯಿತು. ಅವ್ರು ಹೇಳಿದ್ದು ಈ ಥರ ನಾವು ಎಲ್ಲರೂ ಒಂದು ಕಮಿಟಿನ ಕರೆಸ್ತೀನಿ, ನಾನು ಮಹೇಶ್ವರ್ ಅವ್ರನ್ನ ಕಳಿಸ್ತೀನಿ, ಮತ್ತು ಹಾಗೆಯೇ ಪೊಲೀಸ್ ಕಮಿಷನರ್ ಅವ್ರನ್ನ ಕರೆಸ್ತೀನಿ ಆ ಮೀಟಿಂಗ್ಗೆ. ಸೊ ಹಾಗೆಯೇ RCBನವರು ಇರ್ತಾರೆ ಜೊತೆಗೆ. ಸೊ 12ನೇ ತಾರೀಕು ನಾವು ಮೀಟ್ ಮಾಡಿಬಿಟ್ಟು ಅದನ್ನು ಒಂದು ಡಿಸಿಷನ್ಗೆ ಬರೋಣ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಏನಂದ್ರಿ? ಖಂಡಿತ ಅಂತ ಅನಿಸ್ತದೆ ನನಗಂತೂ. ನಾವು ಅದು ಫಸ್ಟಿಂದನೂ ಹೇಳ್ತಾನೆ ಇದ್ದೀವಿ, ನಮ್ಮ KSA ಪರವಾಗಿ, KSA ಕಡೆಯಿಂದ ನಾವು ಏನೇನು ರೆಕಮೆಂಡೇಷನ್ಸ್ ಇದೆಯೋ ಎಲ್ಲನೂ ನಾವು ಪೂರೈಸ್ತೀವಿ ಅಂತಲೇ ಹೇಳಿದ್ದೀವಿ ನಾವು. ಅದು ಫಸ್ಟಿಂದ ನಮ್ಮ ಮಾತು ಕೊಟ್ಟಿದ್ದೀವಿ ನಾವು, ಅದು ಮಾತು ತಪ್ಪೋದಿಲ್ಲ. ಸೊ ಇವತ್ತು ನಮಗೆ ಈ ಒಂದು ಜಾಯಿಂಟ್ ಡೆಲಿಗೇಷನ್ ಥರ ನಮ್ಮ RCB ಅವ್ರನ್ನೂ ಕರ್ಕೊಂಬಂದು ನಮಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಟೈಮ್ ಮಾಡಿಕೊಟ್ರಲ್ವ, ಅದೇ ನಮಗೆ ತುಂಬ ಖುಷಿ ಆಯಿತು. ಅವರು ಬಂದು ಇಲ್ಲಿ ಮಾತಾಡೋದ್ರಿಂದ ಬರ್ತಾ ಇದೆ ನಮಗೆ ಇದನ್ನು ಡಿಸಿಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಇನ್ನೊಂದು 2-3 ದಿವಸದಲ್ಲಿ ಖಂಡಿತ ಒಂದು ಒಳ್ಳೆ ಸುದ್ದಿ ಸಿಗತ್ತೆ ಅಂತಾನೆ ಒಂದು ಆ ಭಾವನೆ ಇದೆ ನಮಗೆಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ಅಲ್ಲ, ಇವಾಗ ನಾವು ನಮ್ಮ ಆನರಬಲ್ ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ವಿ ನಾವು, ಪರಮೇಶ್ವರ್ ಜಿ ಅವ್ರನ್ನ. ಒಂಥರ ತುಂಬ ಖುಷಿ ಆಯಿತು. ಒಂಥರ ಅವ್ರು ನಮಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು. ಮತ್ತು ಹಾಗೆಯೇ ಇಲ್ಲಿ ನಾವು ಆಬ್ವಿಯಸ್ಲಿ ಇಲ್ಲಿ
RCB ಏನಿದೆ ಆ ಒಂದು ವಿಚಾರವಾಗಿ ಆ ಪಂದ್ಯಗಳು ಬೆಂಗಳೂರಿನಲ್ಲೇ ಆಗಬೇಕೆನ್ನುವಂತಹ ವಿಚಾರವಾಗಿ ವೆಂಕಟೇಶ್ ಪ್ರಸಾದ್ ಅವರು ಮಾತನಾಡಿದರು. ಗೃಹ ಸಚಿವರ ಹತ್ರ ನಾವು ಹೋಗಿದ್ದೀವಿ, ಮಾತನಾಡಿದ್ದೀವಿ. RCB ಅವರು ಕೂಡ ಇದ್ದರು, ನಾವು ನಮ್ಮ ಕಡೆಯಿಂದ ಕೂಡ ಹೋಗಿದ್ದೀವಿ. ನಮ್ಮ ಕರ್ನಾಟಕದ ಸಂಸ್ಥೆ ಏನಿದೆ ಕ್ರಿಕೆಟ್ದು ಅದ್ರ ಕಡೆಯಿಂದ ಹೋಗಿ ಮಾತನಾಡಿದ್ದೀವಿ. ಏನಾದರೂ ಒಂದು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ನಮಗೆ. ಯಾಕಂದರೆ ಒಂದು ಕಾಲು ತುಳಿತಿದ್ದ ಒಂದು ಕಾರಣದಿಂದಾಗಿ ನಾವು ಪಂದ್ಯಗಳನ್ನು ನಿಲ್ಲಿಸೋದು ಬೇಡ, ಅಭಿಮಾನಿಗಳಿಗೆ ಬೇಸರ ತರಿಸೋದು ಬೇಡ. ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ಸಾಕಷ್ಟು ಜನ ಬರ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಟೀಮ್ ಏನಿದೆ RCB ಟೀಮು ಯಾವ್ಯಾವ ಕಡೆ ಆಟವನ್ನು ಆಡುತ್ತೆ ಅಂತ ನಾವು ನಿಗದಿ ಮಾಡಬೇಕು, ವೆನ್ಯೂಗಳನ್ನು ನಿರ್ಧಾರ ಮಾಡಬೇಕಾಗಿದೆ. ಮತ್ತು ಟಿಕೆಟ್ ವಿಚಾರವಾಗಿಯೂ ಕೂಡ ದರವನ್ನು ನಿರ್ಧಾರ ಮಾಡಬೇಕು. ಅದನ್ನು ತಗೊಳ್ಳೋಕ್ಕೆ ಸಾಕಷ್ಟು ಜನ ಇವಾಗಿಂದಾನೇ ಟ್ರೈ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನಾವು ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಕೂಡ ಸಪೋರ್ಟ್ ಮಾಡ್ತೀವಿ. RCB ಅವರು ಕೂಡ ಇಲ್ಲೇ ಬೆಂಗಳೂರಲ್ಲಿನೇ ನಡಿಬೇಕು ಅಂತ ಹೇಳಿ ಅವರು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಾರೆ. ಯಾಕಂದರೆ ನೋಡಿ, IPL ಸ್ಟಾರ್ಟ್ ಆಗೋದಕ್ಕೂ ಮುಂಚೆ RCB ಅವರು ಅನ್ಬಾಕ್ಸ್ ಇವೆಂಟ್ ಮಾಡ್ತಾರೆ. ಅದು ಯಾವಾಗಲೂ ಕೂಡ ಬೆಂಗಳೂರಿನಲ್ಲೇ ಆಗ್ತಾ ಇತ್ತು. ಒಂದು ಪಂದ್ಯವನ್ನು ನೋಡೋಕೆ ಎಷ್ಟು ಜನ ಬರ್ತಾ ಇದ್ರು, ಅದಕ್ಕಿಂತ ಹೆಚ್ಚಿನ ಜನ RCBಯ ಅನ್ಬಾಕ್ಸ್ ಇವೆಂಟನ್ನು ನೋಡೋಕ್ಕೂ ಬರ್ತಾರೆ. ಬೇರೆ ಬೇರೆ ಸೆಲೆಬ್ರಿಟಿಗಳನ್ನು ಕಳಿಸ್ತಾರೆ, ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಮಾಡ್ತಾರೆ. ಇದು IPL ವಿಚಾರ ಏನಿದೆ ಅದು ಓಪನಿಂಗ್ ಆಗೋಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಮಾಡ್ತಾರೋ ಅದಕ್ಕಿಂತ ದೊಡ್ಡದಾಗಿ RCB ಅವರು ಫಂಕ್ಷನ್ ಮಾಡ್ತಾರೆ ಅನ್ಬಾಕ್ಸ್ ಇವೆಂಟನ್ನು. ಹೀಗಿರುವಾಗ ಇಷ್ಟು ದೊಡ್ಡ ಫ್ರಾಂಚೈಸಿಗೆ ಆಟವನ್ನು ಆಡೋಕ್ಕೆ ನಾವು ಅವಕಾಶ ಕೊಡದೇ ಇದ್ದರೆ ಅದು ಎಲ್ರಿಗೂ ಕೂಡ ನಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದ ಪರಿಣಾಮ ಬೀರುತ್ತೆ. ಮತ್ತು ಬೇರೆ ಕಡೆ ಹೋಗಿ ಆಟಗಾರರು ಏನಿದ್ದಾರೆ ಅದು ಹೋಮ್ ಗ್ರೌಂಡನ್ನು ಮಾಡಿಕೊಂಡು ಆಟ ಆಡೋಕ್ಕೆ ಅದು ತೊಂದರೆ ಆಗುತ್ತೆ, ಮ್ಯಾಚ್ಗಳ ಮೇಲೆ ಪರಿಣಾಮ ಬೀರುತ್ತೆ. ನೋಡಿ, ನಾವು ನೋಡಿದ್ದೀವಿ ಸಾಕಷ್ಟು ಬಾರಿ ನಮ್ಮ ಹೋಮ್ ಗ್ರೌಂಡಲ್ಲಿನೇ RCB ಸೋತಿರುವಂಥದ್ದು. ಅದೇನೇ ಇದ್ದರೂ ಕೂಡ ಹೋಮ್ ಗ್ರೌಂಡ್ ಅವ್ರಿಗೆ ತುಂಬ ಅಡ್ಜಸ್ಟ್ ಆಗಿರುತ್ತೆ. ಸೋತರೂ ಕೂಡ ನಾವಿಲ್ಲಿ ಯಾವಾಗಲೂ ಆಡ್ತಿದ್ವಿ ಅನ್ನೋಂಥ ಧೈರ್ಯ ಇರುತ್ತೆ. ಈಗ ದಿಢೀರಾಗಿ ಅದನ್ನು ಚೇಂಜ್ ಮಾಡೋಕ್ಕೆ ಹೋದರೆ ಇದೇ ನಿಮ್ಮ ಹೋಮ್ ಗ್ರೌಂಡು, ನೀವು ಎಲ್ಲ ಮ್ಯಾಚ್ಗಳನ್ನು ಇಲ್ಲೇ ಆಡಬೇಕು ಅರ್ಧಕ್ಕರ್ಧ ಮ್ಯಾಚ್ ಅಂತ ಹೇಳಿದಾಗ ನಿಜಕ್ಕೂ ಕೂಡ ಆಟಗಾರರಲ್ಲಿ ಬೇರೆ ರೀತಿಯಾದಂಥ ಒಂದು ಒತ್ತಡ ಆಗುತ್ತೆ, ಬೇರೆ ರೀತಿ ಯೋಚನೆ ಆಗುತ್ತೆ. ಕೆಲವರಿಗೆ ಬೆಂಗಳೂರು ಗ್ರೌಂಡ್ ಅಡ್ಜಸ್ಟ್ ಆಗಿರುತ್ತೆ, ಬೇರೆ ಕಡೆ ಹೋದಾಗ ಅಲ್ಲಿ ಅವ್ರಿಗೆ ಆಟ ಆಡೋಕ್ಕಾಗಲ್ಲ. ಹೀಗೆಲ್ಲ ಸಮಸ್ಯೆ ಕೂಡ ಇದೆ. ಇದ್ರ ಬಗ್ಗೆ ನಾವು ಪರಮೇಶ್ವರ್ ಅವ್ರ ಜೊತೆ ಮಾತನಾಡಿದ್ದೀವಿ. ಅವರು ನಮಗೆ ಒಳ್ಳೆಯ ರೀತಿಯಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು 12ನೇ ತಾರೀಕು ಹೇಳಿದ್ದಾರೆ, ಆವಾಗ ಒಂದು ಚರ್ಚೆ ಆಗುತ್ತೆ, ಸಭೆ ಕೂಡ ಆಗುತ್ತೆ, ಅದರಲ್ಲಿ ನಿರ್ಧಾರ ಆಗುತ್ತೆ. ಪೊಲೀಸ್ ಆಯುಕ್ತರು ಇರ್ತಾರೆ, ನಾವು ಇರ್ತೀವಿ, RCB ಅವರು ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ಅವರೆಲ್ಲರೂ ಕೂಡ ನಿರ್ಧಾರವನ್ನು ಮಾಡ್ತಾರೆ. RCBಯ ಪಂದ್ಯ ಆಗಬೇಕೋ ಬೇಡವೋ ಬೆಂಗಳೂರಲ್ಲಿ ಇದೊಂದು ನಿರ್ಧಾರ ಆಗುತ್ತೆ. ಹೀಗಾಗಿ ಇದೇ ವಿಚಾರ ಏನಿದೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು, ಅಭಿಮಾನಿಗಳಲ್ಲಿ ಸಾಕಷ್ಟು ಆತಂಕ ಇತ್ತು. ಹೀಗಿರುವಾಗ ಇದ್ರ ಬಗ್ಗೆ ನಾವು ನಿರ್ಧಾರ ತೆಗೆದುಕೊಳ್ತೀವಿ, ಒಂದು ಒಳ್ಳೆ ಖುಷಿಯ ವಿಚಾರವನ್ನು ಕೊಡ್ತೀವಿ RCB ಅಭಿಮಾನಿಗಳಿಗೆ ಅಂತ ಹೇಳಿ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಅದು ಗೃಹ ಸಚಿವರನ್ನು ಭೇಟಿ ಮಾಡಿದ ನಂತರ ಮಾತನಾಡಿರುವಂಥದ್ದು. ಹೀಗಾಗಿ ಒಂದು ನಿರೀಕ್ಷೆ ಇದೆ ಅಭಿಮಾನಿಗಳಲ್ಲಿ, ಪಂದ್ಯ ಬೆಂಗಳೂರಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಂತೆ ಆದರೆ ಪಂದ್ಯ ಬೆಂಗಳೂರಲ್ಲಿ ಆದರೆ ಎಂದಿನಂತೆ IPL ಪಂದ್ಯಗಳು ನಡೆಯುತ್ತೆ, ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾರೆ. ಒಂದು ವೇಳೆ ಬೇರೆ ಕಡೆ ಚೇಂಜ್ ಆದರೆ, ಬೇರೆ ಗ್ರೌಂಡಲ್ಲಿ ಆಡಬೇಕು ಅಂತ ಅನ್ನೋದಾದರೆ ಕರ್ನಾಟಕದಿಂದ ಮ್ಯಾಚ್ ನೋಡೋಕ್ಕೆ ಹೋಗೋರ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರ್ತಾಯಿದ್ರು, ಅಂದರೆ ಹತ್ರ ಆಗ್ತಾಯಿತ್ತು. ಇದೇ ವಿಚಾರವಾಗಿ ಬೇರೆ ಕಡೆ ಎಲ್ಲ ಚೆನ್ನೈ, ಮುಂಬೈ, ಹೈದರಾಬಾದು, ಬೇರೆ ಬೇರೆ ಕಡೆ ಕೋಲ್ಕತ್ತಾ ಈ ರೀತಿಯಾಗಿ ಏನಾದರೂ ಪಂದ್ಯಗಳನ್ನು ಹಾಕಿದರೆ, ಅಹಮದಾಬಾದು ಇಂತಹ ಸ್ಟೇಡಿಯಂಗಳೆಲ್ಲ ಹಾಕಿದರೆ ಅವ್ರಿಗೆ ತೊಂದರೆ ಆಗುತ್ತೆ, ಹೋಗಿ ಬರೋಕ್ಕೆ ಜನಸಂಖ್ಯೆ ಕಮ್ಮಿ ಆಗ್ಬೋದು ಅನ್ನುವಂಥ ವಿಚಾರ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.